ಅಂದ್ರೆ ಎಷ್ಟು ಖುಷಿಯಾಗಿರ್ಬೇಕು. ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದೆ ಗೊತ್ತಾ. ಇದೇ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತಿದೆ. ಚಿಂತೆ ಮಾಡ್ಬೇಡ ಛಾಯಾ, ಸ್ವಲ್ಪ ಹೊತ್ತಲ್ಲಿ ಬಸ್ ಡ್ಯಾನ್ಸ್ ಮಾಡುತ್ತೆ. ಏನಾದ್ಯಾ, ಮತ್ತೆ ಅಮೆರಿಕ ಸ್ಟೈಲ್ ರೆಡಿ ಆಗಿದ್ಯಾ? ಯಾವಾಗ ಹೇಗಿರ್ಬೇಕೋ ಹಾಗಿರೋದೆ ಆದ್ಯ. ನಾನು ಅಷ್ಟೇ, ಬಾಡಿ ಲೋಷನ್ ಪರ್ಫ್ಯೂಮ್ ಕೂಡ ಹಾಕೊಂಡ್ ಬಂದಿದ್ದೀನಿ. ಹಾ, ಬಸ್ಸಲ್ಲಿ ಒಳ್ಳೆ ಸ್ಮೆಲ್ ಬರ್ಲಿ ಅಂತ ಪರ್ಫ್ಯೂಮ್ ಹಾಕೊಂಡ್ ಬಂದಿದ್ದೀನಿ. ಮಧ್ಯದಲ್ಲಿ ಬಾಯಾರಿಕೆ ಆದ್ರೆ ನೀರು ತಂದಿದ್ಯಾ? ಓ, ಅದೆಲ್ಲ ಇದೆ. ಹಾಗೆ ಪೆಟ್ರೋಲ್ ಉಯ್ಕೊಂಡ್ಬಿಡ್ಬೇಕಿತ್ತು, ನೀನ್ ಕಾಟ ತಪ್ಪೋದು. ಏಯ್, ಯಾವನೋ ಹೇಳಿದ್ದು? ಅದೇ ಬಸ್ಸಿಗೆ ಫುಲ್ ಟ್ಯಾಂಕ್ ಮಾಡ್ಸಿದಾರ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಆಯ್ತಾಯ್ತು, ಹೋಗ್ ಕೆಲ್ಸ ನೋಡ್ಕೋ. ಅದ್ಯಾ, ಅದೇನ್ ಗೊತ್ತಾ, ಅರ್ಜೆಂಟ್ ಅಲ್ಲಿ ಐಬ್ರೋ ಮಾಡ್ಸಕ್ಕೆ ಮರ್ತ್ಬಿಟ್ಟೆ. ಪರವಾಗಿಲ್ಲ ಛಾಯಾ, ನಾವು ಟ್ರಿಪಲ್ ಪ್ಲೇಸಸ್ ನ ನೋಡಕ್ ಹೋಗ್ತಾ ಇದೀವಿ ಹೊರತು ನಮ್ಮನ್ ನೋಡೋದಕ್ಕೆ ಯಾರೋ ಬರಲ್ಲ. ಇದು ಹುಡುಗಿ ನೋಡೋ ಶಾಸ್ತ್ರನೂ ಅಲ್ಲ. ಅಫ್ಕೋರ್ಸ್, ಹೌದು. ಅಷ್ಟೇ. ದೊಡ್ಡಮ್ಮ ಬ್ಯಾಗ್ ತುಂಬಾ ಸ್ನಾಕ್ಸ್ ತುಂಬಿಸಿದ್ದಾರೆ. ಎಲ್ರು ಬಂದಿದ್ದೀರಾ ಅಲ್ವಾ? ಎಲ್ರು ಬಂದಿದೀವಿ, ನೀವು ಪರ್ಮಿಷನ್ ಕೊಟ್ರೆ ಒಳಗ ಕೂತ್ಕೊಂತೀವಿ. ಸರಿ, ನೀವೆಲ್ರೂ ರೆಡಿ ಆಗಿರಿ. ಬಸ್ ಕಂಡೀಷನ್ ನೋಡ್ಬಿಟ್ಟು ನಿಮ್ಮೆಲ್ರನ್ನೂ ಕರಿತೀನಿ. ಸರ್, ಮ್ಯೂಸಿಕ್ ಸಿಸ್ಟಮ್ ನ ಚೆಕ್ ಮಾಡಿ. ಎಲ್ಲ ಚೆಕ್ ಮಾಡಿನೇ ಕರಿತೀನಿ. ಓಕೆ ಸರ್. ಶೌರ್ಯ ಸರ್ ಯಾಕೇನು ಬಂದಿಲ್ಲ? ಒಂದ್ ವೇಳೆ ಟ್ರಿಪ್ ಏನಾದ್ರು ಕ್ಯಾನ್ಸಲ್ ಮಾಡ್ಕೊಂಡ್ರ? ನಾನಿಷ್ಟು ಕಷ್ಟಪಟ್ಟು ಅವ್ರಿಗೋಸ್ಕರ ಮನೇಲಿ ಒಪ್ಸಿದ್ದೀನಿ, ಇವಾಗ ಅವರೇ ಬರ್ದೆ ಹೋದ್ರೆ ಹೇಗೆ? ರಾಜಿ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಟ್ರಿಪ್ಗೆ ಹೋಗ್ತಿದ್ದಾನೆ, ಇನ್ನು ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ಯಾ? ಎಲ್ರು ಬಂದಿದ್ದಾರೋ ಇಲ್ವೋ ನೋಡ್ತಿದ್ದೆ ಅಷ್ಟೇ. ಇಲ್ಲಿ ಕೇಳಿ, ಎಲ್ರು ನಿಮ್ ಬ್ಯಾಗ್ಗಳನ್ನ ಮರಿದಿರ ಎತ್ತಿಟ್ಕೊಂಡಿರಿ. ಬಸ್ ಒಂದ್ಸಲ ಹೊಟ್ರೆ ಮತ್ತೆ ಮಧ್ಯೆ ಎಲ್ಲೂ ನಿಲ್ಸಲ್ಲ. ಎಲ್ರು ಹತ್ತಿ. ಏ ರಾಜಿ, ಎಲ್ಲಿಗೆ? ಹಾ, ಸಾರಿ ಆದ್ಯಾ, ನಾನ್ ಬರಲ್ಲ. ರಾಜಿ, ತಲೆ ಕೆಟ್ಟಿದ್ಯಾ ನಿನ್ಗೆ? ಇಷ್ಟೊತ್ತು ಟ್ರಿಪ್ಪು ಅಂತ ಜಗಳ ಆಡ್ದೆ, ಈಗ ಬರಲ್ಲ ಅಂತಿದ್ಯಾ. ಅಷ್ಟಕ್ಕೂ ಏನೇನ್ ಪ್ರಾಬ್ಲಮ್ಮು? ನೀನೀಗ ಬರ್ತೀಯ ಅಂತ ನಾನೇ ಹೇಳಿಲ್ಲ. ಹೇಳು. ಬೇಡ ಆದ್ಯಾ, ಬರ್ತೀನಿ. ಮತ್ತೆ ಹತ್ತು ಬಾ. ಬರ್ತೀನಿ. ಹತ್ತು ರಾಜಿ, ಫಾಸ್ಟ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ಒಳಗಡೆ ಹೋಗಿ ಕೂತ್ಕೋ. ಕೂತ್ಕೋ.
ಅಪ್ಪ ಅಪ್ಪ ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಏನು ನೀನ್ ಮಾತಾಡ್ತಿರೋದು? ಲೇ, ನೀನ್ ಏನ್ ಮಾತಾಡ್ತಿದ್ಯ ಅಂತ ನಿಂಗೆ ಅರ್ಥ ಆಗ್ತಿದ್ಯೇನೋ? ಇಷ್ಟರಲ್ಲೇ ಮದುವೆ ಇಟ್ಕೊಂಡು ಇದಾ ನೀನ್ ಹೇಳ್ತಿರೋ ಮಾತು? ಇನ್ನೇನ್ ಮಾಡ್ಬೇಕು ಅಪ್ಪ ನಾನು? ಚಾರು ಮೇಲೆ ನನಗೆ ಒಂಚೂರು ಪ್ರೀತಿ ಇಲ್ಲ. ಚಾರು ನೆನೆಸ್ಕೊಂಡ್ರು ಆಗಲ್ಲ ನನಗೆ. ಲೇ ಮಗನೆ ಬೇಡ 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 ಕಣ ಮಗನೆ. ಲೇ, ನಿಶ್ಚಿತಾರ್ಥ ಆಗಿ ಮದುವೆ ಕ್ಯಾನ್ಸಲ್ ಆಗೋದ್ರೆ ಒಂದ್ ಹೆಣ್ಣಿನ ಜೀವನ ನಾಶ ಆಗೋಗುತ್ತೆ ಕಣೋ. ಲೇ, ನಮ್ಮನೇಲಿ ಕೂಡ ಹೆಣ್ಮಕ್ಳು ಇದ್ದಾರೆ ಕಣೋ. ಅವ್ರಿಗೇನಾದ್ರು ಈ ತರ ಅನ್ಯಾಯ ಆದ್ರೆ ನಮ್ ಕೈಲಿ ತಡ್ಕೊಳಕ್ಕಾಗತ್ತೇನೋ? ಅಪ್ಪ, ಚಾರುನ ನನ್ ಮದ್ವೆ ಆದ್ರೆ ಅವಳು ನನ್ ಜೊತೆ ಸಂತೋಷವಾಗಿರಕ್ಕಾಗಲ್ಲ. ಯಾಕೆ ಅಂದ್ರೆ ನನಗ್ ಚಾರು ಮೇಲೆ ಯಾವತ್ತೂ ಪ್ರೀತಿ ಹುಟ್ಟಲ್ಲ. ನಮ್ಗಿಷ್ಟ ಇರೋರ್ ಜೊತೆ ವನವಾಸದಲ್ಲಿದ್ರು ಕೂಡ ಅದು ಸ್ವರ್ಗದ ತರ ಇರುತ್ತೆ. ನಮಗಿಷ್ಟ ಇಲ್ದಿರೋರ್ ಜೊತೆ ಇಂದ್ರಭವನದಲ್ಲಿದ್ರು ಅದು ನರ್ಕದ ತರ ಇರುತ್ತಪ್ಪ. ಲೇ, ಇಷ್ಟು ದಿನ ನಿನ್ ಬೇಜಾರಲ್ಲಿದ್ರೆ ಮದುವೆ ಬಗ್ಗೆ ಗೊತ್ತಿಲ್ಲದೆ ಬೇಜಾರು ಮಾಡ್ಕೊಂಡಿದ್ದೆ ಅನ್ಕೊಂಡಿದ್ದೆ ಕಣೋ. ಆದ್ರೆ ನೀನ್ ಮದುವೆ ಮಾಡ್ಕೊತಿರೋ ಹುಡುಗಿ ಮೇಲೆ ನಿಂಗೆ ಇಷ್ಟ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಯ್ತು ಕಣೋ. ಅಪ್ಪ, ಈ ವಿಷಯನ ನಿಮಗೆ ತುಂಬಾ ಸಲ ಹೇಳಿದೀನಿ, ನೀವ್ ಅರ್ಥ ಮಾಡ್ಕೊಳ್ಳಿಲ್ಲ. ಮಾವನ್ಗೆ ಇದನ್ನ ಹೇಳಕ್ಕೆ ನನಗ್ ಧೈರ್ಯ ಇಲ್ಲ. ಹೇಳ್ದೇನೆ ಒಳ್ಳೆ ಕೆಲಸ ಮಾಡಿದ್ಯಾ ಮಗನೇ. ಇದು ಅವ್ರು ಫಿಕ್ಸ್ ಮಾಡಿರೋ ಮದ್ವೆ. ಅವ್ರ ಮಾತು ಕೊಟ್ರು ಅಂದ್ರೆ ಪ್ರಾಣ ಕೊಟ್ಟ ಹಾಗೇನೆ ಕಣೋ. ಇವಾಗ ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಮರ್ಯಾದೆನೆ ಹೋಗುತ್ತೋ ಪ್ರಾಣನೇ ಹೋಗುತ್ತೋ ಗೊತ್ತಾಗ್ತಿಲ್ಲ ಕಣೋ. ಆ ಥರ ಮಾತಾಡ್ಬೇಡಿಯಪ್ಪ. ಮಾವ ಅಂದ್ರೆ ನನಗೆ ದೇವ್ರ ಸಮಾನ. ಅವ್ರ ಬಗ್ಗೆ ಯೋಚನೆ ಮಾಡಿನೆ ಇಲ್ಲಿವರೆಗೂ ಈ ಮಾತನ್ನ ಯಾರಿಗೂ ಹೇಳ್ದೆ ಸುಮ್ಮನಿದ್ದಿದ್ದು. ಮೊದಲನೇ ಸಲ ನಾನಾಗ್ ನಾನೇ ನಿಮಗೆ ಹೇಳ್ತಾ ಇರೋದಪ್ಪ.